ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಕ್ಕಳೇ, ನಿಮ್ಮ ಬೈಬಲನ್ನು ವಿಮೋಚನಾ ಕಾಂಡ ಪುಸ್ತಕ 1ನೇ ಅಧ್ಯಾಯಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವನಾಗಿದ್ದೇನೆ. 1ನೇ ಅಧ್ಯಾಯದ ಅಂದರೆ ವಿಮೋಚನಾ ಕಾಂಡ 1ನೇ ಅಧ್ಯಾಯದ 1ನೇ ವಚನಕ್ಕೂ ಮೊದಲು ಹೀಗೆ ಬರೆದಿರುತ್ತದೆ, ಮೋಶೆಯು ಬರೆದ ವಿಮೋಚನಾ ಕಾಂಡ ಎಂಬುದಾಗಿ ಬರೆಯಲ್ಪಟ್ಟಿರುತ್ತದೆ. ನಾನು ಹೇಳುವಂಥ ವಿಷಯವನ್ನು ಜಾಗ್ರತೆ ಕೇಳಿಸ್ಕೊಳ್ರಿ. ನಿಮ್ಮ ಜೀವಿತಗಳಲ್ಲಿ ಮಹಾ ಪ್ರಕಟಣೆಗಳನ್ನು ತಂದು ನಿಮ್ಮ ಜೀವಿತಗಳನ್ನ ಕಟ್ಟುವಂಥದ್ದಾಗಿದೆ. ಪ್ರಿಯ ದೇವ ಮಕ್ಕಳೇ, ಜಾಗ್ರತೆ ಕೇಳಿಸ್ಕೊಳ್ರಿ. ಹಳೆ ಒಡಂಬಡಿಕೆಯು ಇಬ್ರಿಯ ಭಾಷೆಯಲ್ಲಿ ಬರೆಯಲ್ಪಟ್ಟದ್ದಾಗಿತ್ತು. ಹೊಸ ಒಡಂಬಡಿಕೆ ಗ್ರೀಕ್ ಭಾಷೆಯಲ್ಲಿ ಬರೆಯಲ್ಪಟ್ಟದ್ದಾಗಿತ್ತು ಮತ್ತು ಕೊಂಚ ಭಾಗ ಅರಮೈಕ್ ಭಾಷೆಯಲ್ಲೂ ಸಹ ಹಳೆ ಒಡಂಬಡಿಕೆ ಬರೆಯಲ್ಪಟ್ಟಿತ್ತು. ಈಗ ನಾವು ನೋಡಿದಂಥ ಮೋಶೆ ಬರೆದಂಥ ವಿಮೋಚನಾ ಕಾಂಡ ಅನ್ನುವಂಥ ಪದ ಇದೆಯಲ್ಲ, ಆ ಪದ ಮೊಟ್ಟ ಮೊದಲನೇದಾಗಿ ಬರೆಯಲ್ಪಟ್ಟಿದ್ದು ಇಬ್ರಿಯ ಭಾಷೆಯಲ್ಲಿ. ಇಬ್ರಿಯ ಭಾಷೆಯಲ್ಲಿ ಅದನ್ನು ಹೀಗೆ ಹೇಳ್ತಾ ಇದ್ರು, ಏನಪ್ಪ ಅಂದರೆ ಸೆಮೋಟ್ ಎಂಬುದಾಗಿ ಹೇಳ್ತಾ ಇದ್ರು. ಇಂಗ್ಲಿಷ್ನಲ್ಲಿ ನಾವು ಎಕ್ಸಡಸ್ ಎಂಬುದಾಗಿ ನೋಡ್ತೇವೆ, ಕನ್ನಡದಲ್ಲಿ ನಾವು ನೋಡ್ತೇವೆ ವಿಮೋಚನಾ ಕಾಂಡ ಎಂಬುದಾಗಿ. ಸರಿ, ಇಬ್ರಿಯ ಭಾಷೆಯಲ್ಲಿ ಸೆಮೋಟ್ ಅಂದರೆ ಏನು ನೋಡ್ರಿ. ಆ ವಿಮೋಚನಾ ಕಾಂಡ 1ನೇ ಅಧ್ಯಾಯದ 1ನೇ ವಚನಕ್ಕೆ ನಾವು ಬರುವಾಗ, ಯಾಕೋಬನ ಜೊತೆಗೆ ಐಗುಪ್ತಕ್ಕೆ ತಮ್ಮ ತಮ್ಮ ಮನೆಯವರ ಸಂಗಡ ಬಂದ ಇಸ್ರಾಯೇಲ್ ಮಕ್ಕಳ ಹೆಸರುಗಳು ಇವೆ. ಹೆಸರುಗಳು ಅನ್ನುವಂಥ ಪದ ಇದೆ ನೋಡ್ರಿ. ಆ ಪದನೇ ಇಬ್ರಿಯ ಭಾಷೆಯಲ್ಲಿ ಸೆಮೋಟ್ ಅಂತ ಹೇಳಿ, ಅಂದ್ರೆ ಹೆಸರುಗಳು ಅನ್ನುವಂಥ ಪದ ಇದೆಯಲ್ಲ, ಅದುವೇ ಸೆಮೋಟ್ ಎಂಬುದಾಗಿ. ಓಕೆ, ಜಾಗ್ರತೆ ಕಳಿಸ್ಕೊಡ್ರಿ. ಇಬ್ರಿಯರು ಅಥವಾ ಇಸ್ರಾಯೇಲ್ಯರು ತಮ್ಮ ಪುಸ್ತಕಕ್ಕೆ ಹೆಸರನ್ನ ಯಾವ್ದು ಇಡ್ತಾ ಇದ್ರಪ್ಪ ಅಂದ್ರೆ, ಮೊದಲ ಅಧ್ಯಾಯದ ಮೊದಲ 1 ಮತ್ತು 2ನೇ ವಚನದಿಂದನೇ ಅವ್ರು ಏನ್ ಮಾಡ್ತಾ ಇದ್ರು, ಹೆಸರುಗಳನ್ನ ಆಯ್ಕೆ ಮಾಡ್ತಾ ಇದ್ರು. ಹಾಗಾಗಿಯೇ ಆ ಇಬ್ರಿಯ ಭಾಷೆಯಲ್ಲಿ ಸೆಮೋಟ್ ಎಂಬುದಾಗಿ ಹೇಳ್ತಾರೆ. ಹಾಗೆ ನಾವು ನೋಡುವಾಗ ಇಬ್ರಿಯ ಭಾಷೆಯಿಂದ ನಂತರದಲ್ಲಿ ನಾವು ನೋಡ್ತೇವೆ ಇಂಗ್ಲಿಷ್ ಭಾಷೆಗೆ ಬಂದದನ್ನು ನೋಡ್ತೇವೆ. ಇಂಗ್ಲಿಷ್ ಭಾಷೆಯಲ್ಲಿ ಏನು ಹೇಳ್ತಾರೆ? ಇಂಗ್ಲಿಷ್ ಭಾಷೆಯಲ್ಲಿ ಎಕ್ಸಡಸ್ ಎಂಬುದಾಗಿ ಹೇಳ್ತಾರೆ. ಈ ಎಕ್ಸಡಸ್ ಅನ್ನುವಂಥ ಪದ ಇದೆಯಲ್ಲ, ಇದು ಲ್ಯಾಟಿನ್ ಪದ ಆಗಿರ್ತದೆ. ಇದು ಲ್ಯಾಟಿನ್ ಭಾಷೆಗೆ ಬರೋದಕ್ಕಿಂತ ಮೊದಲು ಅದು ಗ್ರೀಕ್ ಭಾಷೆಯಿಂದ ಬಂದಂಥ ಒಂದು ಪದ ಆಗಿರ್ತದೆ. ಅಂದರೆ ಎಕ್ಸಡಸ್ ಅನ್ನುವಂಥ ಪದ ಲ್ಯಾಟಿನ್ ಪದ ಆಗಿರ್ತದೆ. ಆ ಲ್ಯಾಟಿನ್ಗೆ ಗ್ರೀಕ್ ಭಾಷೆಯಿಂದ ಎಕ್ಸಡೋಸ್ ಅನ್ನುವಂಥ ಪದದಿಂದ ಬಂದ ಪದ ಈ ಎಕ್ಸಡಸ್ ಆಗಿರ್ತದೆ. ಸರಿ, ಎಕ್ಸಡಸ್ ಅಂದರೆ ಏನು? ಎಕ್ಸಡಸ್ ಅಂದರೆ ಏನೆಂಬುದಾಗಿ ನೋಡುವಾಗ, ಎ ಮಾಸ್ ಡಿಪಾರ್ಚರ್ ಆಫ್ ಪೀಪಲ್ ಎಂಬುದಾಗಿ ಕನ್ನಡದಲ್ಲಿ ಅದನ್ನು ಹೀಗೆ ಹೇಳ್ತಾರೆ, ಜನರ ಒಂದು ದೊಡ್ಡ ಅಥವಾ ಜನರ ಒಂದು ಮಹಾ ಹೊರಡೋಣ ಎಂಬುದಾಗಿ ಅದರ ಅರ್ಥ. ಯಾವುದರ ಅರ್ಥ? ಎಕ್ಸಡಸ್ ಅನ್ನುವಂಥ ಪದದ ಅರ್ಥ. ಹಾಗೆ ನಾವು ಎಕ್ಸಡೋಸ್ ಎಂಬುದಾಗಿ ಆ ಪದ ಅರ್ಥ ಏನು? ಎಕ್ಸಡೋಸ್ ಅಂದರೆ ಏನಪ್ಪ ಎಂಬುದಾಗಿ ನೋಡುವಾಗ, ಎಕ್ಸಿಟ್ ಅಂದರೆ ಹೊರಗೆ, ಡಿಪಾರ್ಚರ್ ಹೊರಡೋಣ ಎಂಬುದಾಗಿ ಅದರ ಅರ್ಥ ಆಗಿರ್ತದೆ. ಹಾಗೆ ನಾವು ಕನ್ನಡದಲ್ಲಿ ನೋಡುವಾಗ ವಿಮೋಚನಾ ಕಾಂಡ ಎಂಬುದಾಗಿ ನಾವು ನೋಡ್ತೇವೆ. ವಿಮೋಚನಾ ಮತ್ತು ಕಾಂಡ ಅನ್ನುವಂಥ 2 ಪದದಿಂದ ಮಾಡಲ್ಪಟ್ಟ ಒಂದು ಪದ ವಿಮೋಚನಾ ಕಾಂಡ ಆಗಿರ್ತದೆ. ಹಾಗಾದ್ರೆ ವಿಮೋಚನಾ ಕಾಂಡ ಅಂದ್ರೆ ಏನು? ವಿಮೋಚನಾ ಅಂದ್ರೆ ಬಿಡುಗಡೆ, ತಪ್ಪಿಸು, ಕಳಿಸಿ ಬಿಡು ಎಂಬುದಾಗಿ ಅದರ ಅರ್ಥ. ಕಾಂಡ ಅಂದ್ರೆ ದೊಡ್ಡ ಪುಸ್ತಕದ ಒಂದು ಭಾಗ ಎಂಬುದಾಗಿ. ನೋಡ್ರಿ, ಜಾಗ್ರತೆ ಕೇಳಿಸ್ಕೊಳ್ರಿ. ಕನ್ನಡದಲ್ಲಿ ಕಾಂಡ ಎಂಬುದಾಗಿ ಕೊಡಲ್ಪಟ್ಟಿದ್ದಾರೆ. ಯಾಕಂದ್ರೆ ಒಂದು ದೊಡ್ಡ ಪುಸ್ತಕದ ಒಂದು ಭಾಗ ಎಂಬುದಾಗಿ. ಯಾಕಂದ್ರೆ ಆದಿಕಾಂಡ, ವಿಮೋಚನಾ ಕಾಂಡ, ಯಾಜಕಾಂಡ, ಅರಣ್ಯಕಾಂಡ ಮತ್ತು ಧರ್ಮೋಪದೇಶ ಕಾಂಡ, ಈ 5 ಪುಸ್ತಕಗಳು ಒಂದು ಪುಸ್ತಕವಾಗಿ ಬರೆಯಲ್ಪಟ್ಟಿದ್ವು. ಆ ಒಂದೇ ಪುಸ್ತಕವಾಗಿ ಬರೆಯಲ್ಪಟ್ಟಂಥ ಭಾಗಗಳನ್ನು 5 ಭಾಗಗಳಾಗಿ ವಿಭಾಗಿಸಿದ್ದಾರೆ. ಹಾಗಾಗಿ ಕನ್ನಡದಲ್ಲಿ ಸರಿಯಾದ ಪದ ಕೊಡಲ್ಪಟ್ಟಿದ್ದಾರೆ. ಜಾಗ್ರತೆ ಕೇಳಿಸ್ಕೊಂಡ್ರಿ. ಯಾಕೆ ಇವರು ಈ ಪದಗಳನ್ನು ತಗೊಂಬಂದು ಇಬ್ರಿಯ ಭಾಷೆಯಲ್ಲಿ, ಇಂಗ್ಲಿಷ್ ಭಾಷೆಯಲ್ಲಿ, ಕನ್ನಡ ಭಾಷೆಯಲ್ಲಿ ಮಾತಾಡ್ತಾರೆ ಎಂಬುದು ನೀವು ಅಂದ್ಕೊಳ್ತಿರ್ಬೋದು. ನಾನು ಹೇಳ್ತಿರೋದು ವಿಷಯ ಜಾಗ್ರತೆ ಕೇಳಿಸ್ಕೊಳ್ರಿ. ಒಂದು, ನಿಮಗೆ ಬೈಬಲ್ ಪದಗಳನ್ನು ಅರ್ಥ ಮಾಡಿಕೊಂಡ ಹಾಗೂ ಇರಬೇಕು ಅಥವಾ ಕಲಿತ ಹಾಗೆ ಇರಬೇಕು. ಎರಡನೇದು, ನಿಮಗೆ ಸಂದೇಶ ಸಹ ಇರಬೇಕು. ಯಾಕೆ ದೇವರು ವಿಮೋಚನಾ ಕಾಂಡ ಅಥವಾ ಎಕ್ಸಡಸ್ ಅನ್ನುವಂಥ
ಪದಗಳನ್ನ ಅಲ್ಲಿ ಹಾಕಲ್ಪಟ್ರು. ಜಾಗ್ರತೆ ಕೇಳಿಸ್ಕೊಳ್ರಿ, ದೇವರು ಯಾವುದನ್ನು ಸಹ ಸುಮ್ಮನೆ ಹಾಕೋದಿಲ್ಲ. ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೋ. ಆ ಹೆಸರು ನಮಗೇನು ತಿಳಿಸ್ಕೊಡ್ತಾ ಅಂದ್ರೆ, ನಿನ್ನ ಜೀವಿತದಲ್ಲಿ ಎಂಥದ್ದೇ ಇರಲಿ ದೇವರು ಬಿಡಿಸಿ ಹೊರತರುವನು ಎಂಬುದಾಗಿ ಅರ್ಥ ಆಗಿರ್ತದೆ. ಮತ್ತೆ ನಾನು ನಿಮಗೆ ರಿಪೀಟ್ ಮಾಡ್ತೇನೆ, ಆ ಹೆಸರಿನ ಅರ್ಥ, ಆ ಹೆಸರನ್ನ ವಿಮೋಚನ ಕಾಂಡ ಅಂತ ಯಾಕೆ ದೇವರು ಕೊಟ್ಟಿದ್ದಾರಪ್ಪ ಅಂದ್ರೆ, ನಿನ್ನ ಜೀವಿತದಲ್ಲಿ ಎಂಥದ್ದೇ ಸಮಸ್ಯೆ ಇರಲಿ ದೇವರು ಬಿಡಿಸಿ ಹೊರತರುವನು ಎಂಬುದಾಗಿ ತಿಳಿಸೋದಕ್ಕೋಸ್ಕರವಾಗಿ. ಪ್ರಿಯ ದೇವ ಮಗುವೆ, ನಿನ್ನನ್ನು ದೇವರು ಹೊರತರುವಂತವನಾಗಿದ್ದಾನೆ. ನೀನು ಎಂಥದ್ದೇ ಸ್ಥಿತಿಯಲ್ಲಿರ್ಬೋದು, ಎಂಥದ್ದೇ ಪರಿಸ್ಥಿತಿಯಲ್ಲಿರ್ಬೋದು, ಎಂಥದ್ದೇ ಇಕ್ಕಟ್ಟಲ್ಲಿರ್ಬೋದು, ಎಂಥದ್ದೇ ಸಾಲದಲ್ಲಿರ್ಬೋದು, ಎಂಥದ್ದೇ ಹೋರಾಟದಲ್ಲಿರ್ಬೋದು, ಎಂಥದ್ದೇ ಇರ್ಬೋದು, ಆ ಎಲ್ಲದರಿಂದ ದೇವರು ಹೊರ ತರ್ತಾನೆಂಬುದಾಗಿ ಆ ಒಂದು ಹೆಸರಿನ ಮುಖಾಂತರವಾಗಿ ತಿಳಿಸುವವನಾಗಿದ್ದಾನೆ. ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೋ. ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ. ಇಬ್ರಿಯ ಭಾಷೆಯಲ್ಲಿ ನಾವು ನೋಡುವಾಗ ಅಲ್ಲಿ ನಾವು ನೋಡ್ತೀವಿ ಏನಪ್ಪಾ ಅಂದ್ರೆ, ಸೆಮೋಟ್ ಅನ್ನುವಂಥ ಪದವನ್ನು ನೋಡ್ತೀವಿ. ಅಂದ್ರೆ ಆ ವಿಮೋಚನ ಕಾಂಡ ಪುಸ್ತಕಕ್ಕೆ ಇಬ್ರಿಯ ಭಾಷೆಯಲ್ಲಿ ಸೆಮೋಟ್ ಅನ್ನುವಂಥ ಹೆಸರು. ಸೆಮೋಟ್ ಅಂದ್ರೆ ಏನ್ರಿ? ಹೆಸರುಗಳು. ಅಂದ್ರೆ ಅದು ಯಾರ ಹೆಸರಾಗಿತ್ತು? ಯಾರು ಐಗುಪ್ತ ದೇಶಕ್ಕೆ ಕರ್ಕೊಂಡು ಬಂದಿದ್ರಲ್ಲ ಅವ್ರ ಹೆಸರಾಗಿತ್ತು. ನೋಡ್ರಿ, ಕೇಳಿಸ್ಕೊಡ್ರಿ, ಅವ್ರು ಸತ್ತು ಹೋಗಿದ್ರು. ಒಂದು ವೇಳೆ ಕರ್ಕೊಂಡು ಬಂದವರು ಇಲ್ಲದೇ ಇರಬಹುದು, ವಿರೋಧಿಗಳ ಬಲ ಹೆಚ್ಚಾಗಿರಬಹುದು, ಬಿಡಿಸುವವರು ಯಾರು ಇಲ್ಲದೆ ಇರಬಹುದು, ಆದ್ರೆ ದೇವರು ಬಿಡಿಸ್ತಾನೆ ಎಂಬುದಾಗಿ ಸಂದೇಶ ಕೊಡುವುದಕ್ಕೋಸ್ಕರವಾಗಿ ಆ ಹೆಸರನ್ನ ನೇಮಿಸಿದ್ದಾನೆ. ಪ್ರಿಯ ದೇವ ಮಗುವೆ, ಆ ಹೆಸರನ್ನ ದೇವರು ಅದಕ್ಕೆ ನೇಮಿಸಿದ್ದಾನೆ. ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೊ. ನಾ ಹೇಳೋ ಜಾಗ್ರತೆ ಕೇಳಿಸ್ಕೊ. ಇಸ್ರಾಯೇಲರನ್ನ ಕರ್ಕೊಂಬಂದವರು ಇಲ್ಲದೆ ಹೋಗಿರಬಹುದು, ಇಸ್ರಾಯೇಲರ ವಿರೋಧಿಗಳು ಹೆಚ್ಚಾಗಿರಬಹುದು, ಇಸ್ರಾಯೇಲರ ಬಲ ಬಹಳ ಹೆಚ್ಚಾಗಿತ್ತು. ಅವತ್ತಿನ ಕಾಲಕ್ಕೆ ನಂಬರ್ 1 ದೇಶ ಐಗುಪ್ತ ದೇಶ ಆಗಿತ್ತು. ಅವತ್ತಿನ ಕಾಲಕ್ಕೆ ನಂಬರ್ 1 ಅರಸ ಫರೋಹ ರಾಜನಾಗಿದ್ದ. ಅವತ್ತಿನ ಕಾಲಕ್ಕೆ ದೊಡ್ಡ ರಥ ಬಲ ಸೈನ್ಯವುಳ್ಳಂತ ಸೈನ್ಯ, ಮಹಾಸೈನ್ಯ, ಅದು ಐಗುಪ್ತ ದೇಶ ಆಗಿತ್ತು. ಅವತ್ತಿನ ಕಾಲದಲ್ಲಿ ಜ್ಞಾನದಿಂದ ಕೂಡಿದಂತ ದೇಶ ಐಗುಪ್ತ ದೇಶ ಆಗಿತ್ತು. ಅವತ್ತಿನ ಕಾಲದಲ್ಲಿ ಸಮೃದ್ಧಿಯಿಂದ ಕೂಡಿದ ದೇಶ ಐಗುಪ್ತ ದೇಶ ಆಗಿತ್ತು. ಅವತ್ತಿನ ಕಾಲದಲ್ಲಿ ಮಹಾ ಸೌಂದರ್ಯದಿಂದ ಕೂಡಿದ ದೇಶ ಐಗುಪ್ತ ದೇಶ ಆಗಿತ್ತು. ಆದ್ರೆ ಅದರಿಂದ ಬಿಡಿಸ್ಲಿಕ್ಕೆ ಒಬ್ಬರು ಸಹ ಇರಲಿಲ್ಲ ಇಸ್ರಾಯೇಲರನ್ನ. ಅದರಿಂದ ಬಿಡಿಸ್ಲಿಕ್ಕೆ, ಆ ದೇಶದಿಂದ ಬಿಡಿಸ್ಲಿಕ್ಕೆ ಒಬ್ಬರು ಸಹ ಇರಲಿಲ್ಲ. ಅರೇ, ದೇವರು ವಾಗ್ದಾನ ಅಬ್ರಾಮ್, ಇಸಾಕ್, ಯಾಕೋಬರಿಗೆ ಮಾಡಿದ್ರು, ಅವ್ರು ಕರ್ಕೊಂಡ್ಬಂದ ಮನೇಲಿ ಬಿಟ್ರು. ಆದ್ರೆ ಈಗ ಆ ವಾಗ್ದಾನಗಳಲ್ಲಿ ವಾಗ್ದಾನ ಕೇಳಿಸ್ಕೊಂಡವರು ಇಲ್ಲ, ಕರ್ಕೊಂಡು ಬಂದವರು ಇಲ್ಲ. ಈಗ ನಾವು ಯಾರ ಮೊರೆ ಹೊಕ್ಕಿದ್ವೋ ಅವರೇ ನಮಗೆ ವಿರೋಧಿಗಳಾಗಿ ನಮ್ಮನ್ನ ದೊರೆತನ ಮಾಡ್ತಾ ಇದ್ದಾರೆ. ಏನ್ ಮಾಡ್ಬೇಕು, ಏನ್ ಮಾಡಬಾರ್ದು ಎಂಬುದಾಗಿ ಅವರಿಗೆ ಕಂಗಾಲಾದಂತ ಸ್ಥಳದಲ್ಲಿ ದೇವರು ಬಿಡಿಸ್ಲಿಕ್ಕೆ ಅವರಿಗೆ ಮುಂದೆ ಬಂದ. ಪ್ರಿಯ ದೇವ ಮಗುವೆ, ಹಾಗಿರುವಾಗ ಅಂಥವರನ್ನೇ, ಅಂದ್ರೆ ಯಾರ ಕೈಯಿಂದನೂ ಬಿಡಿಸ್ಲಿಕ್ಕೆ ಆಗದಿರುವಂತ ಐಗುಪ್ತ ದೇಶದಿಂದ ದೇವರು ಇಸ್ರಾಯೇಲನ್ನ ಬಿಡಿಸಿ ಅದನ್ನೊಂದು ಪುಸ್ತಕವಾಗಿ ಬರೆಸಿಟ್ಟಾಗ, ನಿನ್ನನ್ನ ದೇವರು ಬಿಡಿಸೋದಿಲ್ವಾ? ನಿನ್ನ ಒಂದು ಸಮಸ್ಯೆನ ದೇವರು ಬಿಡಿಸೋದಿಲ್ವಾ? ಒಂದು ಹೋರಾಟವನ್ನ ದೇವರು ಬಿಡಿಸೋದಿಲ್ವಾ? ಒಂದು ಕಣ್ಣೀರ್ನ ದೇವರು ಬಿಡಿಸೋದಿಲ್ವಾ? ಒಂದು ಸಾಲವನ್ನ ದೇವರು ಬಿಡಿಸೋದಿಲ್ವಾ? ಒಂದು ರೋಗವನ್ನ ದೇವರು ಬಿಡಿಸೋದಿಲ್ವಾ? ಒಂದು ಹೋರಾಟವನ್ನ ದೇವರು ಬಿಡಿಸೋದಿಲ್ವಾ? ದೇವರು ಎಲ್ಲವನ್ನು ಬಿಡಿಸ್ತಾನೆ. ಪ್ರಿಯ ದೇವ ಮಗುವೆ, ಜಾಗ್ರತೆ ಕೇಳಿಸ್ಕೊಳ್ರಿ. ಭೂಲೋಕದಲ್ಲಿ ಅವತ್ತು ಐಗುಪ್ತ ದೇಶ ಪವರ್ಫುಲ್ ದೇಶ ಆಗಿರಬಹುದು, ಅಥವಾ ದೊಡ್ಡ ದೇಶ, ಬಲಿಷ್ಠ ದೇಶ ಆಗಿರಬಹುದು. ಆದ್ರೆ ನಾನು ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ, ಭೂಲೋಕದ ಎಲ್ಲಾ ದೇಶಗಳಿಗಿಂತ ಪವರ್ಫುಲ್ ಆದವ್ರು ಯಾರು ಗೊತ್ತಾ? ಸೈತಾನು. ಅವನ ಕೈಯಿಂದಲೇ ದೇವರು ನಮ್ಮನ್ನ ಬಿಡಿಸ್ಲಿಕ್ಕೆ ರೆಡಿ ಇರುವಾಗ ಸಮಸ್ಯೆಯಿಂದ ದೇವರನ್ನ ಬಿಡಿಸೋದಿಲ್ವಾ? ಲೋಕಕ್ಕೆ ಅಧಿಪತಿಯಾಗಿರುವಂತ, ಲೋಕದ ದೇವರಾಗಿರುವಂತ ಸೈತಾನನ ಕೈಯಿಂದಲೇ ನಮ್ಮನ್ನ ದೇವರು ಬಿಡಿಸ್ಬೇಕೆಂಬುದಾಗಿದ್ದಾಗ, ಬಿಡಿಸಿದಾಗ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಬಿಡಿಸೋದಿಲ್ವಾ? ಪ್ರಿಯ ದೇವ ಮಗುವೆ, ದೇವರು ನಿನ್ನನ್ನು ಬಿಡಿಸ್ತಾನೆ. ದೇವರ ಕಡೆಗೆ ಬಾ, ದೇವರು ನಿನ್ನನ್ನು ಬಿಡಿಸ್ತಾನೆ. ದೇವರ ಕಡೆಗೆ ಬಾ, ದೇವರು ನಿನ್ನನ್ನು ಬಿಡಿಸ್ತಾನೆ. ದೇವರ ಕಡೆಗೆ ಬಾ, ದೇವರ ಕಡೆ ಮುಖ ಮಾಡು, ದೇವರ ಕಡೆ ನಿಂತ್ಕೋ, ದೇವರ ಕಡೆ ನಿಂತ್ಕೋ, ದೇವರ ಕಡೆ ಮುಖ ಮಾಡು. ಪ್ರಿಯ ದೇವ ಮಗುವೆ, ದೇವರ ಕಡೆ ಮುಖ ಮಾಡು. ಪ್ರಿಯ ದೇವ ಮಗುವೆ, ದೇವರ ಮೇಲೆ ನಂಬಿಕೆ ಕಳ್ಕೋಬೇಡ. ದೇವರು ನಿನ್ನನ್ನು ಬಿಡಿಸ್ತಾನೆ. ನಿನ್ನ ಸಾಲಗಳು, ನಿನ್ನ ಸೋಲಗಳು, ನಿನ್ನ ಹೋರಾಟಗಳು, ನಿನ್ನ ಸಮಸ್ಯೆಗಳು ಯಾವುದೇ ಇರ್ಬೋದು, ಎಲ್ಲವುಗಳಿಂದ ದೇವರನ್ನ ಬಿಡಿಸ್ತಾನೆ. ದೇವರು ಬಿಡಿಸ್ತೀನಿ ಎಂಬುದಾಗಿ ತಿಳಿಸೋದಕ್ಕೋಸ್ಕರವಾಗಿಯೇ ವಿಮೋಚನ ಕಾಂಡ ಎಂಬುದಾಗಿ ಹೆಸರುಳ್ಳಂತ ಆ ಹೆಸರನ್ನ ಇಟ್ಟಂತ ಪುಸ್ತಕವನ್ನ ನಿನ್ಗೂ ಮತ್ತು ನನ್ಗೂ ಇಡೀ ಲೋಕದಲ್ಲಿರುವಂತ ಎಲ್ಲರಿಗೂ ಕೊಟ್ಟಿದ್ದಾನೆ. ಇದನ್ನು ಮಾತ್ರ ನೀನು ಮರಿಲೇಬೇಡ. ಧೈರ್ಯದಿಂದಿರು, ಹೆಮ್ಮೆಯಿಂದಿರು, ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು.